ಧರ್ಮಸ್ಥಳದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಪರಪ್ಪನ ಅಗ್ರಹಾರ ಜೈಲಲ್ಲಿರುವ ದರ್ಶನ್ ನರಕ ಅನುಭವಿಸ್ತಾ ಇದ್ದಾರೆ. ಕೋರ್ಟ್ ಆದೇಶವಿದ್ರೂ ಹಾಸಿಗೆ ದಿಂಬು ಸೇರಿದಂತೆ ಮುಂತಾದ ಸೌಲಭ್ಯಗಳನ್ನು ನೀಡಿಲ್ಲ ಅಂತ ಮತ್ತೆ ಅರ್ಜಿ ಸಲ್ಲಿಸಿದ್ದಾರೆ. 64ನೇ ಸಿಸಿಎಚ್ ಕೋರ್ಟ್ಗೆ ನಟ ದರ್ಶನ್ ಪರ ವಕೀಲ ನ್ಯಾಯಾಂಗ ನಿಂದನೆ ಅರ್ಜಿ ಸಲ್ಲಿಸಿದ್ದಾರೆ. ಮೈಸೂರು ದಸರಾ ಉದ್ಘಾಟನೆಗೆ ಕಾಂಗ್ರೆಸ್ ಸರ್ಕಾರ ಬಾನು ಮುಷ್ತಾಕ್ ಆಯ್ಕೆ ಮಾಡಿರುವುದನ್ನು ಪ್ರಶ್ನಿಸಿ ಪ್ರತಾಪ್ ಸಿಂಹ ಸೇರಿದಂತೆ ಮೂವರು ಸಲ್ಲಿಸಿದ್ದಂಥ ಪಿಐಎಲ್ಗಳನ್ನು ಹೈಕೋರ್ಟ್ ವಜಾಗೊಳಿಸಿದೆ. ಇದರೊಂದಿಗೆ ಅರ್ಜಿ ಸಲ್ಲಿಸಿದ್ದ ಬಿಜೆಪಿ ನಾಯಕ ಪ್ರತಾಪ್ ಸಿಂಹ ಹಾಗೂ ಇತರರಿಗೆ ಹಿನ್ನಡೆಯಾದಂತಾಗಿದೆ. ವಾದ ಪ್ರತಿವಾದ ಆಲಿಸಿ ಹೈಕೋರ್ಟ್ ಈ ದೇಶದಲ್ಲಿ ತಮ್ಮ ಅಭಿಪ್ರಾಯವನ್ನು ಹೇಳುವಂಥದ್ದು ತಪ್ಪಲ್ಲ, ವ್ಯಕ್ತಿಯ ಆಸ್ತಿಯನ್ನ ಕಿತ್ತುಕೊಂಡಿದ್ರೆ ಪ್ರಶ್ನಿಸಬಹುದು, ಆದರೆ ಇಲ್ಲಿ ನಿಮ್ಮ ಯಾವ ಹಕ್ಕನ್ನು ಕೂಡ ಕಿತ್ತುಕೊಳ್ಳಲಾಗಿದೆ ಅಂತ 3 ಅರ್ಜಿಗಳನ್ನು ವಜಾಗೊಳಿಸಿದೆ. ಮಾಜಿ ಸಂಸದ ಪ್ರತಾಪ್ ಸಿಂಹ ಅರ್ಜಿ ವಜಾ ವಿಚಾರದ ಬಗ್ಗೆ ಮೇಲ್ಮನೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಯಾರು ದಸರಾ ಉದ್ಘಾಟನೆ ಮಾಡ್ತಿದ್ದಾರೋ ಅವರು ತಾಯಿ ಭುವನೇಶ್ವರಿ ವಿರೋಧ ಮಾಡಿದ್ರು. ಅವರಿಂದ ದಸರಾ ಉದ್ಘಾಟನೆ ಸರಿಯಲ್ಲ ಅನ್ನೋದು ಹಿಂದೂಗಳ ವಾದ ಇತ್ತು. ಇಂತಹ ವಿಷಯಗಳು ಬಂದಾಗ ಕೋರ್ಟ್ ತೀಕ್ಷ್ಣವಾಗಿ ತಗೊಂಡಿರಲಿಲ್ಲ. ಕೋರ್ಟ್ ಆದೇಶವನ್ನ ನಾವು ಗೌರವಿಸಬೇಕಾಗತ್ತೆ ಅಂತ ಹೇಳಿದರು. ತಾಯಿ ಭುವನೇಶ್ವರಿಯನ್ನೇ ಒಪ್ಪಲಾರದ ಒಬ್ಬ ವ್ಯಕ್ತಿ ಚಾಮುಂಡಿಯನ್ನ ಹೇಗೆ ಒಪ್ಪಲಿಕ್ಕೆ ಸಾಧ್ಯ? ಹಿಂದೂ ಸಂಸ್ಕೃತಿಯಲ್ಲಿ ನಡೆಯತಕ್ಕಂಥ ನಾಡ ಹಬ್ಬ ಉದ್ಘಾಟನೆಗೆ ಬರುವಾಗ ಅಲ್ಲಿ ದೇವರ ಮುಂದೆನೆ ಉದ್ಘಾಟನೆ ಮಾಡಬೇಕಲ್ಲ. ಈ ಕಾರಣದಿಂದ ಅನ್ಯ ಧರ್ಮೀಯ ವ್ಯಕ್ತಿಗಳು ಬಂದರೆ ಅದಕ್ಕೆ ಮಹತ್ವ ಬರೋದಿಲ್ಲ. ಇದು ಹಿಂದೂಗಳ ಭಾಗ. ಇದನ್ನ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಕೋರ್ಟ್ ಅದನ್ನ ತೀಕ್ಷ್ಣವಾಗಿ ತೆಗೆದುಕೊಂಡಿರೋದಿಲ್ಲ. ಯಾಕೆಂತಂದ್ರೆ ಇಂಥ ವಿಚಾರಗಳನ್ನು ಯಾರಾದರೂ ಮಾಡ್ಕೊಳ್ಳಿ ಅನ್ನೋದು ಸರ್ಕಾರದ ಇದು ಕೋರ್ಟಿನ ತೀರ್ಪು ಏನೇ ಬಂದರೂ ಕೂಡ ನಾವು ಗೌರವಿಸಬೇಕಾಗ್ತದೆ. ಗೌರವಿಸೋಣ. ಬಾನು ಮುಷ್ತಾಕ್ ವಿರುದ್ಧ ಪ್ರತಾಪ್ ಸಿಂಹ ಪಿಐಎಲ್ ಸಲ್ಲಿಸಿದ ಅರ್ಜಿ ವಜಾ ವಿಚಾರವಾಗಿ ಮಾತನಾಡಿರುವಂತಹ ಶಾಸಕ ಶ್ರೀವತ್ಸ, ಬಾನು ಮುಷ್ತಾಕ್ ಆಯ್ಕೆ ಒಪ್ಪಿಕೊಳ್ಳುವಂತ ಪ್ರಶ್ನೆನೇ ಇಲ್ಲ. ನಾವು ನಿಸಾರ್ ಅಹಮದ್ ಆಯ್ಕೆ ಒಪ್ಪಿದ್ವಿ. ಅವರಿಗೆ ದೇವರು ನಮ್ಮ ಧರ್ಮದ ಮೇಲೆ ನಂಬಿಕೆ ಇತ್ತು. ಬಾನು ಮುಷ್ತಾಕಿಗೆ ನಂಬಿಕೆ ಇಲ್ಲ. ಮುಂದೆ ಹಿರಿಯರ ಜೊತೆ ಚರ್ಚೆಯನ್ನ ಮಾಡಿ ಮುಂದಿನ ತೀರ್ಮಾನವನ್ನ ಮಾಡ್ತೇವೆ ಅಂತ ಶ್ರೀವತ್ಸ ಹೇಳಿದರು. ನಿಸಾರ್ ಅಹಮದ್ ಆಯ್ಕೆಯನ್ನು ಒಪ್ಕೊಂಡಿದ್ವಿ, ಆದರೆ ಈ ಆಯ್ಕೆಯನ್ನು ಒಪ್ಕೊಳ್ಳೋಕೆ ಸಾಧ್ಯ ಇರಲಿಲ್ಲ. ಇವತ್ತು ಜನಸಾಮಾನ್ಯರು ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರ್ತಾ ಇದ್ದಾರೆ ಅನ್ನುವಂಥದ್ದನ್ನೇ ಇರೋದು. ಆ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಹೋಗಿದ್ರು, ಕೋರ್ಟಿಗೆ ವಜಾ ಮಾಡಿದ್ದಾರೆ ಅನ್ನೋ ತಮ್ಮ ಮುಖಾಂತರ ಗೊತ್ತಾಗ್ತಾ ಇದೆ. ನೋಡೋಣ ಇನ್ನು ಮುಂದಕ್ಕೆ ಏನು ಮಾಡಬೇಕು ಅನ್ನೋದು ದಸರಾ ಸಂದರ್ಭದಲ್ಲಿ ಇನ್ನೊಂದು 2-3 ದಿವಸದಲ್ಲಿ ನಾವು ರಾಜ್ಯದ ನಮ್ಮ ಹಿರಿಯರ ಹತ್ರ ಮಾತಾಡಿದ ನಂತರ ನಿರ್ಧಾರವನ್ನು ತೆಗೆದುಕೊಳ್ಳೋಣ. ಆದರೆ ಬಾನು ಮುಷ್ತಾಕ್ ಆಯ್ಕೆಯನ್ನು ಯಾವ ಕಾರಣಕ್ಕೂ ಒಪ್ಪತಕ್ಕ ವಿಷಯವೇ. ವಕ್ಫ್ ತಿದ್ದುಪಡಿ ಕಾಯ್ದೆ 2025ರ ಸಾಂವಿಧಾನಿಕ ಸಿಂಧುತ್ವ ಪ್ರಶ್ನಿಸಿ ಸಲ್ಲಿಸಲಾಗಿದ್ದ ಅರ್ಜಿಗಳ ವಿಚಾರಣೆ ಸುಪ್ರೀಂ ಕೋರ್ಟ್ನಲ್ಲಿ ನಡೆದಿತ್ತು. ಇದೀಗ ಸುಪ್ರೀಂ ಮಧ್ಯಂತರ ಆದೇಶ ನೀಡಿದೆ. ವಕ್ಫ್ಗೆ ದಾನ ಮಾಡಲು 5 ವರ್ಷಗಳ ಕಾಲ ಮುಸ್ಲಿಂ ಧರ್ಮ ಪಾಲಿಸಿರಬೇಕು ಎಂಬ ನಿಯಮಕ್ಕೆ ತಡೆ ನೀಡಿದೆ. ಈ ಬಗ್ಗೆ ರಾಜ್ಯ ಸರ್ಕಾರಗಳು ಸೂಕ್ತ ನಿಯಮ ರೂಪಿಸುವವರೆಗೆ ಈ ನಿಯಮಕ್ಕೆ ತಡೆ ಇರಲಿದೆ ಎಂದಿದೆ. ಕೇಂದ್ರ ವಕ್ಫ್ ಸಮಿತಿಯಲ್ಲಿ 4 ಮುಸ್ಲಿಮೇತರ ಸದಸ್ಯರು ಹಾಗೂ ರಾಜ್ಯ ವಕ್ಫ್ ಮಂಡಳಿಯಲ್ಲಿ ಗರಿಷ್ಠ 3 ಮುಸ್ಲಿಮೇತರಿಗೆ ಮಾತ್ರ ಅವಕಾಶ ಕಲ್ಪಿಸಿದೆ. ಇಡೀ ಕಾಯ್ದೆಗೆ ತಡೆ ನೀಡಲು ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ಈ ಕುರಿತು ವಕ್ಫ್ ಕಾಯ್ದೆಯನ್ನು ಪ್ರಶ್ನಿಸಿ ಅರ್ಜಿ ಸಲ್ಲಿಸಿದ ಅರ್ಜಿದಾರ ವಕೀಲ ಅನಸ್ ತನ್ವೀರ್ ಸಂಪೂರ್ಣ ಕಾಯ್ದೆಯನ್ನ ತಡೆ ಹಿಡಿದಿಲ್ಲ, ಆದರೆ ಕೆಲವು ನಿಬಂಧನೆಗಳನ್ನ ತಡೆ ಹಿಡಿದಿದ್ದಾರೆ ಅಂತ ಹೇಳಿದರು. Not the complete act, certain provisions have been stayed. नॉन मुस्लिम मेंबर्स पे ये कहा है कि उसमें आपके बोर्ड में 3 से ज़्यादा नहीं रह सकते और उसमें सेक्शन 9 के हिसाब से 4 से ज़्यादा नहीं रह सकते नॉन मुस्लिम मेंबर्स. काफ़ी हद तक बैलेंस ऑर्डर है जहाँ तक हमें लग रहा है. अभी हमें इसे डिटेल में पढ़ना पड़ेगा, तब हमें ज़्यादा बेहतर आइडिया होगा. ಇತ್ತ ವಕ್ಫ್ ತಿದ್ದುಪಡಿ ಕಾಯ್ದೆಯಲ್ಲಿ ಸುಪ್ರೀಂ ಕೋರ್ಟ್ನ ಆದೇಶದ ಕುರಿತು ವಕೀಲ ವರುಣ್ ಸಿನ್ಹಾ ಮಾತನಾಡಿ, ಕೇಂದ್ರ ಸರ್ಕಾರ ತಂದ ತಿದ್ದುಪಡಿಗಳಿಗೆ ಯಾವುದೇ ತಡೆ ಇಲ್ಲ, ಅರ್ಜಿದಾರರ ಪರವಾಗಿ ಮಧ್ಯಂತರ ಆದೇಶ ಮಾತ್ರ ಇದೆ ಅಂತ ಹೇಳಿದ್ದಾರೆ. No stay on the amendments brought in by the central government headed by Manniya Narendra Modi ji. So there is no stay on the amendments. Only there is a interim order in favor of the petitioners regarding that they cannot be deprived of the work property without following the procedure laid down in the law. ಕೇಂದ್ರ ಸರ್ಕಾರ ವಕ್ಫ್ ಕಾಯ್ದೆ ಕುರಿತು ಸುಪ್ರೀಂ ಆದೇಶಕ್ಕೆ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿರುವಂತಹ ಅವರು, ಕೇಂದ್ರ ವಕ್ಫ್ ತಿದ್ದುಪಡಿ ಮಾಡಿ ವಕ್ಫ್ ಆಸ್ತಿ ರಕ್ಷಣೆ ಮಾಡುವ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಸುಪ್ರೀಂ ಕೋರ್ಟ್ ಆದೇಶದಲ್ಲಿ ತಡೆ ನೀಡಿಲ್ಲ. ಸುಪ್ರೀಂ ಕೋರ್ಟ್ ಆದೇಶವನ್ನು ಎಲ್ಲರೂ ಕೂಡ ಪಾಲನೆ ಮಾಡಬೇಕಾಗುತ್ತೆ. ಕೇಂದ್ರ ಸರ್ಕಾರ ಈ ಬಗ್ಗೆ ಚರ್ಚಿಸಿ ಸೂಕ್ತ ನಿರ್ಧಾರವನ್ನು ಕೈಗೊಳ್ಳುತ್ತೆ ಅಂತ ಹೇಳಿದ್ರು. ಆದೇಶದಲ್ಲಿ ಏನು ಸರ್ಕಾರ ತೀರ್ಮಾನ ತೆಗೆದುಕೊಂಡಿದೆ ಅದಕ್ಕೆ ತಡೆ ನೀಡಿಲ್ಲ. ಆದರೆ ಆ ಸಮುದಾಯದ
ಜೊತೆಗೆ ಬೇರೆ ಸಮುದಾಯದ ಕೆಲವರನ್ನು ಸೇರಿಸಬೇಕು ಅನ್ನೋ ವಿಚಾರದಲ್ಲಿ ಸಲಹೆಯನ್ನು ಕೊಟ್ಟಿದೆ. ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಹೇಳಿರೋ ಕಾರಣ ಸಲಹೆಗಳನ್ನು ಸ್ವೀಕಾರ ಮಾಡಬೇಕಾಗತ್ತೆ. ಸುಪ್ರೀಂ ಆದೇಶವನ್ನು ಯಾರೇ ಆಗಲಿ ನಾವು ತಳ್ಳಿ ಹಾಕುವಂಥದ್ದಿಲ್ಲ. ಅದನ್ನು ಸೂಕ್ತ ರೀತಿಯಲ್ಲಿ ಪರಿಶೀಲನೆ ಮಾಡಿ ಯಾವ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥದ್ದನ್ನು ನಮ್ಮ ಸರ್ಕಾರ ತೆಗೆದುಕೊಳ್ತದೆ ಅಂತಕ್ಕಂಥ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ಹಿನ್ನೆಲೆ ಬಳ್ಳಾರಿ ಬಿಜೆಪಿ ಪಾಲಿಕೆ ಸದಸ್ಯ ಗೋವಿಂದಾಗೆ ಸಿಬಿಐ ಶಾಕ್ ನೀಡಿದೆ. ನೆಕ್ಕಂಟಿ ನಾಗರಾಜ್ ಅಕೌಂಟ್ನಿಂದ ಗೋವಿಂದ ಅಕೌಂಟ್ಗೆ ಹಣ ವರ್ಗಾವಣೆ ಆರೋಪ ಹಿನ್ನೆಲೆ ಗಾಂಧಿನಗರದಲ್ಲಿನ ಅವರ ನಿವಾಸದ ಮೇಲೆ ರೇಡ್ ನಡೆಸಲಾಗಿದೆ. ಮೂಲತಃ ಮೊಟ್ಟೆ ವ್ಯಾಪಾರಿ ಆಗಿರುವ ಗೋವಿಂದ ವಿವಿಧ ಕಡೆ ಹಣ ಹೂಡಿಕೆ ಮಾಡಿದ್ದಾರೆ. ಅಕೌಂಟ್ನಲ್ಲಿ ಹಣ ವಹಿವಾಟು ಹಿನ್ನೆಲೆ ದಾಳಿ ನಡೆಸಲಾಗಿದೆ. ಶೋಧ ಕೂಡ ಮುಂದುವರೆಸಲಾಗಿದೆ. ಸ್ಯಾಂಡಲ್ವುಡ್ನ ಖ್ಯಾತ ನಟಿ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಪತ್ನಿ ಪ್ರಿಯಾಂಕಾ ಉಪೇಂದ್ರ ಅವರ ಮೊಬೈಲ್ ಹ್ಯಾಕ್ ಮಾಡಲಾಗಿದೆ. ನಟಿಯ ಮೊಬೈಲ್ ಹ್ಯಾಕ್ ಮಾಡಿರುವಂಥ ಕಿಡಿಗೇಡಿಗಳು ಅವರ ಕಾಂಟ್ಯಾಕ್ಟ್ ಲಿಸ್ಟ್ನಲ್ಲಿರುವಂಥ ಎಲ್ರಿಗೂ ಹಣ ನೀಡುವಂತೆ ಮೆಸೇಜನ್ನು ಮಾಡಿದ್ದಾರೆ. ಎಮರ್ಜೆನ್ಸಿ ಇದೆ, ಹಣ ನೀಡಿ ಅಂತ ಪ್ರಿಯಾಂಕಾ ಉಪೇಂದ್ರ ನಂಬರ್ನಿಂದ ವಂಚಕರು ಮೆಸೇಜನ್ನು ಕಳುಹಿಸಿದ್ದಾರೆ. ಇದನ್ನು ನಂಬಿದ ಸ್ನೇಹಿತರು ಅವರ ಪುತ್ರ UPA ಮೂಲಕ ಹಣವನ್ನು ಕಳಿಸಿದ್ದಾರಂತೆ. ಈ ಕುರಿತು ನಟಿ ಸದಾಶಿವನಗರ ಪೊಲೀಸ್ ಠಾಣೆಗೆ ದೂರನ್ನು ದಾಖಲು ಮಾಡಿದ್ದಾರೆ. ದಯವಿಟ್ಟು ಯಾರು ಹಣವನ್ನು ಕಳುಹಿಸಬೇಡಿ ಅಂತ ಪ್ರಿಯಾಂಕಾ ಉಪೇಂದ್ರ ಅವರು ಮನವಿಯನ್ನು ಮಾಡಿಕೊಂಡರು. ಉಪೇಂದ್ರ ಅವ್ರ ಫೋನಲ್ಲಿ ಆ ಕೋಡ್ ಸೇವ್ ಮಾಡಿಸಿ ನನ್ನ ಫೋನಿಂದ ನಾನು ಡಯಲ್ ಮಾಡಿದೆ ಅಷ್ಟೇ. ಡಯಲ್ ಮಾಡಿದರೆ ಏನೋ ನಂಬರ್ ಹೋಗಲಿಲ್ಲ, ಏನೋ ಒಂದು ಮೆಸೇಜ್ ಥರ ಬಂತು. ಅದ್ರ ಜೊತೆಲಿ ಉಪೇಂದ್ರ ಅವ್ರ ಫೋನಿಂದನೂ ಡಯಲ್ ಮಾಡಿದ್ವಿ. ನನ್ನ ತಮ್ಮ ಫೋನ್ ಮಾಡಿದೆ ಕ್ಯಾಲ್ಕಟಾಯಿಂದ, ಈ ಥರ ನಿನಗೆ ಕಾಲ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ವಿ, ಅರ್ಜೆಂಟ್ ನನಗೆ ದುಡ್ಡು ಬೇಕಂತ ನಿಮ್ಮ ಫೋನಿಂದ ಮೆಸೇಜ್ ಬರ್ತಾಯಿದೆ ಎಲ್ರಿಗೆ, ಎಮರ್ಜೆನ್ಸಿಯಲ್ಲಿ ಇದನ್ನೇನೋ ಆಗಿದೆ, ನನಗೆ ಇಮಿಡಿಯೇಟ್ UPI ದುಡ್ಡು ಕಳಿಸಿ ಅಂತ ಆ ಥರ ಕಳಿಸ್ತಿದ್ದಾರೆ. ಸೊ ನಾನು ಫೇಸ್ಬುಕ್ ಎಲ್ಲ ಕಡೆ ಹಾಕಿದ್ದೀನಿ, ಅದು ನಾನಲ್ಲ. ದಯವಿಟ್ಟು ಯಾರೂ ದುಡ್ಡು ಕಳಿಸ್ಬೇಡಿ ನನ್ನ ನಂಬರ್ಗೆ, ಉಪೇಂದ್ರ ಅವ್ರ ನಂಬರ್ಗೆ ಅಥವಾ ಮಾದೇವನ್ ನಂಬರ್ಗೆ. ನನಗೇನೂ ಆಗಲಿಲ್ಲ. ಆ್ಯಂಡ್ ನಾನು ಇಲ್ಲಿ ಸದಾಶಿವನಗರ ಪೊಲೀಸ್ ಸ್ಟೇಷನಲ್ಲಿದ್ದೀನಿ. ಇವಾಗ ಸೈಬರ್ ಕಂಪ್ಲೇಂಟ್ ಕಳಿಸಿದ್ದೀನಿ. ಪ್ರಿಯಾಂಕಾಗೆ ಬೆಳಿಗ್ಗೆ ಒಂದು ನಂಬರ್ ಬಂತು, ಯಾವುದೋ ಹ್ಯಾಶ್ಟ್ಯಾಗು ಈ ನಂಬರ್ ಮಾಡಿ ಆ ನಂಬರ್ ಮಾಡಿ ಯಾವುದೋ ಒಂದು ಅವಳು ಆರ್ಡ್ರ್ ಮಾಡಿದ್ಲು, ಅದು ಬರುತ್ತೆ ಅಂದ್ಬಿಟ್ಟು ಯಾರೋ ಒಬ್ಬ ಹ್ಯಾಕರು ಈ ಥರ ಫೋನ್ ಮಾಡಿ ಅವಳ ಅಕೌಂಟ್ನ ಹ್ಯಾಕ್ ಮಾಡಿದ್ದಾರೆ. ನನ್ನ ಕೈಲೂ ಗೊತ್ತಿಲ್ಲದೆ ಪ್ರಿಯಾ ಅವರು ಇದನ್ನು ಮಾಡಿಸೋರು. ನಾನು ಫೋನ್ ಮಾಡಿದೆ. ಮೋಸ್ಟ್ಲಿ ನನ್ನ ಫೋನು ಪ್ರಿಯನ್ ಫೋನು ಹ್ಯಾಕ್ ಆಗಿರುತ್ತೆ. ನನ್ನ ಫೋನಿಂದ ಅಥವಾ ಪ್ರಿಯಾ ಅವ್ರ ಫೋನಿಂದ ಯಾವ್ದಾರ ದುಡ್ಡು ಕಳಿಸಿ ಅಂತ ಮೆಸೇಜ್ ಬಂದರೆ ದಯವಿಟ್ಟು ಯಾರು ದುಡ್ಡು ಕಳಿಸ್ಬೇಡಿ. ಆದಷ್ಟು ಬೇಗ ಅದನ್ನು ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ. ದಯವಿಟ್ಟು ಹುಷಾರಾಗಿರಿ. ಪ್ರಿಯಾಂಕಾ ಫೋನಿಂದ ನನ್ನ ಫೋನಿಂದ ಯಾರ ದುಡ್ಡು ಗಿಡ್ಡು ಕೇಳಿದ್ರೆ ದಯವಿಟ್ಟು ಕಳ್ಸಕ್ಕೆ ಹೋಗಬೇಡಿ. ನಟ ನಿರ್ದೇಶಕ ನಂದಕಿಶೋರ್ ವಿರುದ್ಧ ವಂಚನೆ ಆರೋಪ ಪ್ರಕರಣ ಸಂಬಂಧ ತಮಗೆ ನ್ಯಾಯ ಕೊಡಿಸಿ ಅಂತ ನಟ ಶಬರೀಶ್ ಶೆಟ್ಟಿ ಕಣ್ಣೀರು ಹಾಕಿದ್ದಾರೆ. ಈ ಕುರಿತು ವಿಡಿಯೋ ಮಾಡಿರುವ ಶಬರೀಶ್ ಶೆಟ್ಟಿ, ನಿರ್ದೇಶಕ ನಂದಕಿಶೋರ್ ನನಗೆ 22 ಲಕ್ಷ ಕೊಡಬೇಕು. ನಾನು ಪೊಲೀಸ್ ಸ್ಟೇಷನ್ಗೆ ದೂರು ಕೊಡಲು ಸಜ್ಜಾಗಿದೆ. ಸಾರಾ ಗೋವಿಂದ್ ನನ್ನ ಹೋರಾಟದ ಹಾದಿಯನ್ನ ತಪ್ಪಿಸಿದ್ರು. 2 ತಿಂಗಳು ಸಮಯ ಕೊಡು, ನಿನಗೆ ಅಮೌಂಟ್ ಕೊಡಿಸ್ತೀನಿ ಅಂದವರು ಈಗ ಕಾಲ್ ಮಾಡಿದ್ರೆ ಏನ್ ಮಾಡ್ಕೋತೀಯಾ ಮಾಡ್ಕೋ ಅಂತ ಹೇಳ್ತಾ ಇದ್ದಾರಂತೆ. ದೊಡ್ಡ ಕುಟುಂಬದವರು ದುಡ್ಡು ತೊಗೊಂಡ್ಮೇಲೆ ನಮ್ಮಂಥ ಬಡ ಕಲಾವಿದರನ್ನ ಬೆಳೆಸಬೇಕು, ಇಲ್ವಾ ನಮ್ಗೆ ಅಟ್ಲೀಸ್ಟ್ ನಾವು ಕೊಟ್ಟಿರೋ ದುಡ್ಡನ್ನ ರಿಟರ್ನ್ ಮಾಡಬೇಕು. ಇಲ್ಲಿವರೆಗೂ ನನಗೆ ದುಡ್ಡು ರಿಟರ್ನ್ ಆಗಿಲ್ಲ. ಚೇಂಬರ್ ಕಂಪ್ಲೇಂಟ್ ಕೊಟ್ಟ ಮೇಲೆ ಮಾಜಿ ಅಧ್ಯಕ್ಷರಾದಂಥ ಸಾರಾ ಗೋವಿಂದ್ ಅವರು ಕಾಲ್ ಮಾಡ್ತಾರೆ, ಎಲ್ಲ ಅಲಿಗೇಷನ್ ಮಾಡಬೇಡ, ನೀನು ಅಮೌಂಟ್ ನಾನು ಸೆಟಲ್ಮೆಂಟ್ ಮಾಡಿ 2.5 ತಿಂಗಳ ಕಾಲಾವಕಾಶ ಕೊಡು, ಹಣ ಯಾವಾಗ ಮೀಟ್ ಮಾಡಿಸ್ತೀರಾ ಫಸ್ಟ್ ಒಂದ್ಸಲ ನಂದಕಿಶೋರ್ನ ಭೇಟಿ ಮಾಡಿಸಿ ಮುಖಾಮುಖಿ ನೇರ ಮಾತಾಡ್ತೀನಿ ಅಂದರೆ ಬಟ್ ಅವ್ರೇನು ಮಾಡಿದ್ರು, ಒಂದು 4 ಡೇಟ್ ಹೇಳೋದು, ಆಗಲೂ ಮೀಟ್ ಮಾಡಿಸಿಲ್ಲ. ಮತ್ತು ಆಗಸ್ಟ್ 12ನೇ ತಾರೀಕು ಮೀಟ್ ಮಾಡಿಸ್ತೀನಿ ಅಂದು ಸಾರಾ ಗೋವಿಂದ್ ಅವರು. ಸೊ ಫೈನಲಿ ನಾನು ಅವ್ನು ಕೇಳಿದ್ರೆ ಅವ್ನು ಬರ್ತಾ ಇಲ್ಲ, ನಾನೇನು ಮಾಡೋಕ್ಕಾಗತ್ತೆ, ಏನು ಬೇಕೋ ಮಾಡ್ಕೋ ಅನ್ನೋದು ಅವರು ಜಾರ್ಕೊಬಿಟ್ರು. ಒಬ್ಬ